ಒಳ್ಳೆ ಮೂವಿ ಮಾಡಿದ್ದಾರೆ, ಫ್ಯಾಮಿಲಿ ಸಮೇತ ಬಂದು ನೋಡೋ ಮೂವಿ. ಒಂದು ಒಳ್ಳೆ ಲವ್ ಸ್ಟೋರಿ ಕೊಟ್ಟಿದ್ದಾರೆ, ಮತ್ತೆ ಲವ್ ಸ್ಟೋರಿ ಆದ್ಮೇಲೆ ಮದುವೆ ಆದ್ಮೇಲೆ ಈ ಥರನೂ ಚೇಂಜ್ ಆಗ್ತಾರೆ ಅಂತ ಗೊತ್ತಾಗಿದ್ದೆ ಮೂವಿ ನೋಡಿದಾಗ. ಸೂಪರ್ ಆಗಿದೆ ಮೂವಿ, ಎಲ್ಲ ಹೀರೋ ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ, ಮತ್ತೆ ಕನ್ನಡ ಸಿನಿಮಾ ಬೆಳೆಸೋಣ, ಕನ್ನಡ ಸಿನಿಮಾ ಉಳಿಸೋಣ. ಆಲ್ ದ ಬೆಸ್ಟ್ ಮಾರ್ನವಮಿ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ ಮೂವಿ ಮಾತ್ರ ಅಲ್ಟಿಮೇಟ್ ಸರ್. ಅದನ್ನೇನು ಮಾಡೋ ಅಂಥದ್ದೇನಿಲ್ಲ. ಎಲ್ಲರೂ ಬಂದು ನೋಡಲಿ, ಕನ್ನಡ ಮೂವಿನ ಪ್ರೋತ್ಸಾಹಿಸಲಿ, ಕನ್ನಡ ಅಭಿಮಾನಿಗಳಿಗೆ ಎಲ್ಲರಿಗೂ ಜಯ ತಂದುಕೊಡ್ಲಿ. ಯಾಕಂದರೆ ಎಲ್ಲರೂ ಕೂತು ನೋಡೋ ಅಂಥ ಮೂವಿ ಇದು. ಕಾಂತಾರ ಆಗಲಿ ಯಾವುದೇ ಆಗಲಿ ಅದೇ ಸ್ಟೈಲಲ್ಲಿ ಬಂದಿರೋ ಅಂಥ ಮೂವಿ ಇದು. ಬಡವರಿಗೆ, ಒಬ್ಬ ಆರ್ಟಿಸ್ಟ್ಗೆ ಸಿಗಬೇಕಾಗಿರೋ ಅಂಥ ಬೆಲೆ ಸಿಗಬೇಕು ಸರ್ ಎಲ್ಲರಿಗೂ. ಹೀರೋ ಆಗಲಿ ಹೀರೋಯಿನ್ ಆಗಲಿ ಹೊಸಬ್ರು ಮಾಡಿರಿದ್ದಾರೆ, ಅವ್ರು ಸೀರಿಯಲಲ್ಲಿ ಮಾಡಿರ್ಬೋದು, ಆದ್ರೂ ಮೂವಿಲಿ ಚೆನ್ನಾಗಿ ಬೆಳೀಲಿ ಅಂತ ನನ್ನ ಅನಿಸಿಕೆ ಸರ್. ತುಂಬ ಚೆನ್ನಾಗಿ ಬಂದಿದೆ ಸರ್ ಮೂವಿ ಎಲ್ಲ. ಫ್ಯಾಮಿಲಿ ಸಮೇತ ಸರ್, ಮಕ್ಕಳು ಮರಿಯಿಂದಲೂ ಪ್ರತಿಯೊಬ್ಬರನ್ನು ಬಂದು ನೋಡೋ ಅಂಥ ಮೂವಿ ಇದು ಅಂತ ಏನು ಯಾರು ಕಚಡವಾಗಿ ತೆಗ್ದಿಲ್ಲ ಸರ್. ಸೂಪರ್ ಆಗಿದೆ ಮೂವಿ. ಕನ್ನಡ ಮೂವಿ ಸಿಕ್ಕಿರೋದೇ, ಥಿಯೇಟ್ರ್ ಸಿಕ್ಕಿರೋದೇ ಒಂದು ಅದ್ಭುತ ಅಂತ ನಾನು ಅನ್ಕೊತೀನಿ ಸರ್. ಖಂಡಿತ ಅವ್ರಿಗೆಲ್ಲ ಪ್ರೋತ್ಸಾಹ ಸಿಕ್ಕಲಿ ಸರ್. ಎಲ್ಲರೂ ಎಂಕರೇಜ್ ಮಾಡೋಣ, ಎಲ್ಲರೂ ಬನ್ನಿ, ಕನ್ನಡ ಮೂವಿನ ಪ್ರೋತ್ಸಾಹಿಸಿ, ಎಲ್ಲರೂ ನೋಡಿ, ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಯಾಕಂದರೆ ನಾನು ಒಬ್ಬಳ ಕನ್ನಡತಿ ಆಗಿ, ನಾನು ಆರ್ಟಿಸ್ಟ್ ಆಗಿ, ನಾನು ಪ್ರತಿಯೊಬ್ಬರಿಗೂ ಹೇಳೋವಂಥದ್ದು ಇಷ್ಟೇ, ಪ್ರತಿಯೊಬ್ಬ ಕನ್ನಡಿಗರನ್ನು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತೀನಿ. ಒಂದು ಕನ್ನಡ ಸಿನಿಮಾ ನೋಡಿದ್ವಿ, ಅದು ಅಂತಿಂತ ಸಿನಿಮಾ ಅಲ್ಲ, ಒಂದು ಒಳ್ಳೆ ಸಬ್ಜೆಕ್ಟ್ ಇರುವಂಥ ಸಿನಿಮಾ ಮಾರ್ನಮಿ ಅಂತ. ಸೊ ರಿತ್ವಿಕ್ ಅಣ್ಣ ಅವರು ನಾಯಕ ನಟರಾಗಿ ನಡೆಸಿರುವಂಥ ಸಿನಿಮಾ ಇದು. ಸೊ ಸೀರಿಯಲಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರೆ ಗಿಣಿರಾಮ ಆಗಲಿ ನಿನಗಾಗಿ ಆಗಲಿ, ಸೊ ಒಂದು ಒಳ್ಳೆ ಕುಟುಂಬ ಸಮೇತರಾಗಿ ನೋಡುವಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಕನ್ನಡ ಜನತೆ ಹೇಳಕ್ಕೆ ಇಷ್ಟಪಡ್ತೀನಿ, ಏನೋ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದರೆ ಹೀರೋಗಾಗಲಿ, ಹೀರೋಯಿನ್ಗಳಿಗಾಗಲಿ, ನಿರ್ದೇಶಕರಾಗಲಿ, ಪ್ರೊಡ್ಯೂಸರ್ಗಾಗಲಿ, ಹೊಸಬರಿಗೂ ನಮ್ಮವ್ರಿಗೂ ಸಿನಿಮಾ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದು ಕನ್ನಡದ ಜನತೆ. ಸೊ ಅವರಿಗೆಲ್ಲ ಇಷ್ಟ ಆಗುತ್ತೆ. ಅದೇ ರೀತಿ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಕರಾವಳಿ ಭಾಗದಾದ್ರೂ ಪ್ರತಿಯೊಬ್ಬ ಕನ್ನಡ ಜನತೆ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಯಾಕಂದರೆ ಅದು ಒಳ್ಳೆ ಸಬ್ಜೆಕ್ಟ್ ಆಗಿದೆ, ಸೆಂಟಿಮೆಂಟ್ ಇದೆ, ಆಮೇಲೆ ತಂದೆ ತಾಯಿ ಪ್ರೀತಿ ವಿಶ್ವಾಸ ಇದೆ, ಆಮೇಲೆ ಒಂದು ಹುಡುಗ ಒಂದು ಹುಡುಗಿನ ಇಷ್ಟಪಟ್ಟು ಮದುವೆ ಆದಮೇಲೆ ಏನೆಲ್ಲ ಆಗುತ್ತೆ ಅನ್ನೋದು, ನಮ್ಮ ದಿನ ಜೀವನದಲ್ಲಿ ಏನೇನೆಲ್ಲ ಆಗುತ್ತೆ ದಿನ ಜೀವನದಲ್ಲಿ. ಸೊ ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನ್ನ ಫ್ರೆಂಡ್ ಆತ್ಮೀಯರಾದಂಥ ರಿಷಿ ಅವರು ಹೊಸ ನಿರ್ದೇಶಕರು ಅಂತ ಅನ್ಸಲ್ಲ ಮೇಡಮ್, ಅಂದರೆ ತುಂಬ ಅನುಭವ ಆಗಿದೆ. ಸೊ ಒಂದು 7-8 ಸಿನಿಮಾ ಮಾಡಿದ್ದಾರೆ ಅನ್ನೋ ಥರನೇ ಈ ಸಿನಿಮಾನು ಮಾಡಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ಆಮೇಲೆ ನನ್ನ ಪ್ರೀತಿಯ ರಿತ್ವಿಕ್ ಅಣ್ಣ ಅವ್ರಿಗೂ ಒಳ್ಳೇದಾಗಲಿ. ಲವ್ ಇದೆ ಫಿಲಮು. ಗಿಣಿರಮ್ಮ ಫಿಲಮಲ್ಲಿ ಸೀರಿಯಲ್ ಮಾಡಿದ್ರು ಅವರು, ನೋಡಿದ್ದೀನಿ. ನಮ್ಮ ಕಡೆ ಸೈಡ್, ಧಾರವಾಡ ಸೈಡ್ ಹುಡುಗ ಅವರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಫಿಲಮ್ ಎಲ್ಲ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ಡ್ಯಾನ್ಸ್ ಎಲ್ಲ ಚೆನ್ನಾಗಿದೆ, ಅರ್ಥ ಆಗಿದೆ. ಇವಾಗ ಹೆಣ್ಣಿನ ಬಗ್ಗೆ ಒಳ್ಳೇದಾಗೋದು ಕೆಟ್ಟದಾಗೋದು ಅದು ತೋರಿಸಿದ್ದಾರೆ. ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಎಲ್ಲ ಫ್ಯಾಮಿಲಿ ನೋಡೋಕ್ಕೆ ಚೆನ್ನಾಗಿದೆ. ಈ ಬಗ್ಗೆ ಹೇಳಬೇಕು ಅಂದರೆ ಮೊದಲನೇದಾಗಿ ತುಂಬಾ ಚೆನ್ನಾಗಿದೆ ಮೂವಿ. ಪ್ರತಿಯೊಂದು ಆ್ಯಕ್ಟರ್ಸು ಆ್ಯಕ್ಟಿಂಗಿಗೆ ಜೀವ ತುಂಬಿದ್ದಾರೆ. ಹೀರೋ ಹೀರೋಯಿನ್ ಅಂತ ಏನಿಲ್ಲ, ಪ್ರತಿಯೊಬ್ಬರು ಆ್ಯಕ್ಟರ್ಸು ತುಂಬಾ ಜೀವ ತುಂಬಿದ್ದಾರೆ. ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹೀರೋ ಕೂಡ ತುಂಬ ಆ್ಯಕ್ಟಿಂಗ್ ಚೆನ್ನಾಗಿದೆ. ಗಿಣಿರಾಮದಲ್ಲಿ ಹೇಗಿದೆಯೋ ಅದಕ್ಕಿಂತ ಅಲ್ಟಿಮೇಟು, ಇದೊಂದು ನೆಕ್ಸ್ಟ್ ಲೆವೆಲ್ ಮೂವಿ. ಈ ಮೂವಿ ನೋಡಿ ತುಂಬಾ ಖುಷಿ ಆಯಿತು. ಎಲ್ಲರಿಗೂ ಇನ್ಸ್ಪಿರೇಷನ್ ಮೂವಿ, ಹೇಗೆ ಜೀವನದಲ್ಲಿ ಇರಬೇಕು, ಹೇಗೆ ಜೆನ್ಯೂನ್ ಆಗಿರಬೇಕು ಅನ್ನೋದು ತುಂಬ ಖುಷಿ ಆಯಿತು. ಎಲ್ಲನೂ ಸಾಂಗ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಕಾಮಿಡಿ ಎಲ್ಲನೂ ಚೆನ್ನಾಗಿದೆ ಸರ್. ಟೋಟಲಿ ಹೇಳೋದು ಅಂತಂದರೆ ಈ ಒಂದು ಪ್ರತಿಯೊಂದು ಪಾತ್ರ ಜೀವ ತುಂಬಿದೆ, ತುಂಬ ಚೆನ್ನಾಗಿದೆ ಸರ್. ತುಂಬ ಖುಷಿ ಆಯಿತು ಈ ಮೂವಿನ ನೋಡಿ ಸರ್. ತುಂಬ ಚೆನ್ನಾಗಿದೆ. ಇದರಲ್ಲಿ ಹೀರೋ ತನ್ನ ಫ್ಯಾಮಿಲಿಗೋಸ್ಕರ ತನ್ನ ಇಡೀ ಊರನ್ನೇ ಎದುರು ಹಾಕ್ಕೊತಾನೆ, ಮತ್ತು ಜೀವನನ ಸ್ಯಾಕ್ರಿಫೈಸ್ ಮಾಡ್ತಾನೆ. ತುಂಬ ಚೆನ್ನಾಗಿದೆ ಸರ್. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ಮತ್ತು ತಾಯಿ ಮಗನ ಬಾಂಧವ್ಯ ಇದರಲ್ಲಿ ತುಂಬ ಚೆನ್ನಾಗಿದೆ ಸರ್. ಅವರ ಮಾವ ಮತ್ತು ಅತ್ತೆ ಪಾತ್ರನೂ ತುಂಬ ಚೆನ್ನಾಗಿದೆ ಸರ್. ಅವರು ಸ್ವಂತ ಮಗನ ಥರ ಹೀರೋನ ನೋಡ್ಕೊತಾರೆ ಸರ್. ಇದರಲ್ಲಿ ತುಂಬ ಚೆನ್ನಾಗಿದೆ.